ಒಂದು ಸಾರಿ ಬೈಬಲ್ ಓದಿದ್ರೆ ಇವನ ಜನನದ ಚರಿತ್ರೆ ಏನು, ಇಡೀ ಮಾನವರ ಕುಲದ ಜನದ ಚರಿತ್ರೆ ಏನು, ಇವರಿಗೆಲ್ಲ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಯಾರು ಅಂತ ಒಂದು ಚೂರಿ ಬುದ್ಧಿ ಜ್ಞಾನ ಆದ್ರೂ ಬಂದಿರೋದೇನೋ. ಆದ್ರೆ ಮನುಷ್ಯರು ಬೈಬಲ್ ಓದಲ್ಲ ಬೇರೆ, ಮತಗ್ರಂಥ, ಕುಲಗ್ರಂಥ, ದೇಶ ಏನ್ ಬೇರೆ, ಒಂದು ಮತಕ್ಕೆ ಸಂಬಂಧಪಟ್ಟಿದೆ, ಒಂದು ಕುಲಕ್ಕೆ ಸಂಬಂಧಪಟ್ಟಿದೆ, ಒಂದು ವರ್ಗಕ್ಕೆ ಸಂಬಂಧಪಟ್ಟಿದೆ ಅಂತ ಬೈಬಲ್ ಗ್ರಂಥವನ್ನು ಮತಗ್ರಂಥವಾಗಿ ಜನರು ಎಣಿಸ್ತಾ ಇದ್ದಾರೆ. ಇವರ ಮನೋನೇತ್ರಗಳನ್ನು ಮುಚ್ಚಿರೋನು ಸೈತಾನನಿಗೆ ಏಜೆಂಟ್ಗಳು ಯಾರು? ಈ ಕೆಲವು ಅರಸರುಗಳು ಇದರೇ ಬೇರೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಒಳಸಂಚುಗಳನ್ನು ಮಾಡಿ ಈ ಬೈಬಲ್ ಗ್ರಂಥವು ಮನುಷ್ಯರು ಓದಬಾರದು. ಇದು ಓದಿದ್ರೆ ನಿಜವಾದ ದೇವರು ಯಾರಂತ 100% ಗೊತ್ತಾಗ್ಬಿಡುತ್ತೆ. ಆದಿಕಾಂಡದಿಂದ ಪ್ರಕಟಣೆಗಳಂತವರೆಗೂ ಮತ್ತು ಓದಬೇಕು. ಅಲ್ಲಲ್ಲಿ ತಪ್ಪು ಕಂಡುಹಿಡಿಯೋದಕ್ಕೆ ಹೋದ್ರೆ ನಮ್ಗೇನು ಗೊತ್ತಾಗಲ್ಲ. ಬೇರೆ ಕೊರೋನಾ ವೈರಸ್ ಎಲ್ಲಿಂದ ಪ್ರಾರಂಭವಾಯಿತು? ಕೊರೋನಾ ವೈರಸ್ ಎಲ್ಲಿಂದ ಪ್ರಾರಂಭ? ಚೀನಾದಿಂದ. ಈ ವಿಷಯ ಯಾರಿಗಾದ್ರೂ ಅರ್ಥ ಆಗುತ್ತಾ? ಯಾಕೆ ಚೀನಾದಿಂದಲೇ ಪ್ರಾರಂಭ ಆಯಿತು ಅಂತ ಯಾರಾದ್ರೂ ಅರ್ಥ ಮಾಡ್ತಾರ? ದೇವಜನರಾದ್ರೂ ನಮ್ಗೇನಾದ್ರೂ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ ಕಡೆ ಬೈಬಲ್ ಗ್ರಂಥ ಓದುವಾಗ ದೇವರ ಶಕ್ತಿ ಏನು, ದೇವರ ಪ್ರೀತಿ ಏನು, ದೇವರ ಜ್ಞಾನವೇನು ಅಂತ ಬೈಬಲ್ ಗ್ರಂಥ ಓದಿದವರಿಗೆ ಅರ್ಥವಾಗುತ್ತದೆ ಹೊರತು ಎಲ್ಲರಿಗೂ ಸಾಮಾನ್ಯವಾಗಿ ಅರ್ಥವಾಗಲ್ಲ. ದೇಶದ ಮೇಲೆ ಕೈ ಮಾಡ್ತಾರ ದೇವರು. ದೇಶ ಅಂದ್ರೆ ಸಕಲ ದೇಶವನ್ನು ಸೃಷ್ಟಿ ಮಾಡಿದಂತ ದೇವರಿಗೆ ಮಾತ್ರ ಆ ಶಕ್ತಿ ಉಂಟು, ಎಲ್ಲರಿಗೂ ಇಲ್ಲ. ದೇವರ ವಾಕ್ಯ ಹೇಳಿದ್ದೇನೆ, ದೇವರುಗಳಿಗೆ ಮಹಾದೇವರು. ನಾನು ಚಿಕ್ಕ ವಯಸ್ಸಲ್ಲಿ ಅನೇಕ ಕಡೆ ದೇವಸ್ಥಾನಕ್ಕೆ ಹೋದಾಗ, ಕೈ ಮುಗಿದಾಗ, ಅನೇಕ ಕಡೆ ಹೋಗುವಾಗ ಕೋಟ್ಯಾಂತರ ದೇವರುಗಳು ಐತೆ ಅಂತಾರೆ. ಇದು ಅಣ್ಣನ, ಇದು ಅಮ್ಮನ, ಹಾಗಾದ್ರೆ ಇದ್ರಮ್ಮ ಯಾರು ಅಂತ ಕ್ವಶನ್. ಇದು ಅಪ್ಪನ, ಇದು ಗಂಡೆಯವರ, ಇದಕ್ಕಪ್ಪ ಯಾರು ಕ್ವಶನ್. ಹೀಗೀಗೆ ಪ್ರಶ್ನೆ ಹಾಕೊಂಡು ಹೋಗುವಾಗ ಕೀರ್ತನೆಗಳಂತ ಗೊತ್ತಾಯ್ತು, ದೇವರುಗಳಿಗೆ ಮಹಾದೇವರು ಯಾರು? ಆ ತಂದೆಯಾದ ಪರಮಾತ್ಮನು ಅಂತ ಅಪ್ಪ ನಮ್ಗೆ ಸಿಕ್ಕಿದ್ದಾನೆ. ಪ್ರಪಂಚಕ್ಕೆ ಮಕ್ಕಳು ಸಿಕ್ಕಿದ್ದಾರೆ ಅಂದ್ರೆ ಈ ಲೋಕದ ದೇವರುಗಳು ಅವ್ರಿಗೆ ಸಿಕ್ಕಿದ್ದಾರೆ. ಪರಲೋಕದ ದೇವರು ನಮಗೆ ನಿಮಗೆ ಸಿಕ್ಕಿರುವಂತದ್ದು ಭಾಗ್ಯಕರವಾದಂತ ವಿಷಯ. ನಿಜವಾಗ್ಲೂ ಯಾರು ಧನ್ಯರು ಅಂದ್ರೆ ಕ್ರೈಸ್ತರು. ಎದೆ ಕಟ್ಟೆ ಇರಬೇಕು ಸರ್ವ ಜನಾಂಗದ ಮಧ್ಯದಲ್ಲಿ. ಯಾರು ಧನ್ಯರು ಅಂದ್ರೆ ಕ್ರೈಸ್ತರೇ ಧನ್ಯರು. ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಲೆಕ್ಕಕ್ಕೆ ಅವನ ಅಪರಾಧವು ಎಣಿಸಲ್ಪಡುವುದಿಲ್ಲವೋ ಅವನೇ ಧನ್ಯನು. ಬೇರೆ ಏನ್ ಬೇರೆ ನಾವು ಯಾವತ್ತಾದ್ರೂ ಅದೃಷ್ಟವಂತರು ಅಂದ್ಕೊಂಡಿದೀವ? ನಮ್ಮ ದೇವರು ಎಂತಂದ್ರೆ ದೇಶಗಳನ್ನು ನಿರ್ನಾಮ ಮಾಡುವಂತ ಸರ್ವಶಕ್ತನು. ಹೌದಾ? ಖಂಡಿತ. ಎರೆಮೇನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ ಒಂದು ಸಾರಿ ತೆಗೆದು ನೋಡೋಣ. ವಚನ ಹೇಳಿ ಬ್ರದರ್. 25ನೇ ಅಧ್ಯಾಯ ತೆಗೆಯೋಣ. 31ನೇ ವಚನದಿಂದ ಓದೋಣ. 31ನೇ ವಚನ. ಶಬ್ದವು ಭೂಮಿಯ ಕಟ್ಟಕಡೆಯವರೆಗೆ ವ್ಯಾಪಿಸುವುದು ಯೆಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ನರಜನ್ಮದವರ ಸಂಗಡ ನ್ಯಾಯಕ್ಕೆ ನಿಲ್ಲುವನು, ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಯೆಹೋವನ ನುಡಿ. ಏನಂತೆ? ಶಬ್ದವು ಭೂಮಿಯ ಕಟ್ಟ ಕಡೆಯವರೆಗೂ ವ್ಯಾಪಿಸುವುದು. ಏನ್ ಶಬ್ದ? ಕೊರೋನಾ ವೈರಸ್ ಶಬ್ದ ಬಂತ ಪ್ರೇರೆ? ಬಂತು. ಕೆರಡೆ ಓದೋಣ. ವ್ಯಾಪಿಸುವುದು ಯೆಹೋವನಿಗೂ, ಯಾರಿಗೆ? ಕೇಸ್ ಯಾರ ಮೇಲೆ ಆಗ್ತಾ ಇದ್ದಾರೆ? ದೇವರು. ಯೆಹೋವನಿಗೂ ಜನಾಂಗಗಳಿಗೂ ಭೂನಿವಾಸಿಗಳಿಗೂ ವಾಜ್ಯ ಉಂಟಷ್ಟೇ. ವಾಂಚ ಅಂದ್ರೆ ದೇವರ ಕೇಸ್ ಆಗ್ತಾ ಇದ್ದಾರೆ. ಯಾರ ಮೇಲೆ? ಮನುಷ್ಯರ ಮೇಲೆ, ಅರಸರುಗಳ ಮೇಲೆ, ಚೀನಾ ದೇಶದ ಪ್ರೆಸಿಡೆಂಟ್ ಮೇಲೆ. ನನ್ ಜೊತೆನಾ? ನೀ ನನ್ ಜೊತೆ ನೋಡ್ಕೊಂಡಿ. ಅನೇಕ ದೊಡ್ಡವರು ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ, ನೀನ್ ನನ್ ಜೊತೆ ಕಿರಿಕ್ ಮಾಡ್ತಾ ಇದೀಯಾ? ನಾನು ಯಾರು ಗೊತ್ತಾ? ಇಂಥವನ್ ಮಗನು ಅಲ್ಲ. ಅಧಿಕಾರಿಗಳ ಮಕ್ಳುಗಳಿಗೇನೆ ಪೊಲೀಸವ್ರು ಹಿಡಿದಾಗ ಆ ಅಧಿಕಾರಿ ಮಗ ಏನಂತಾನೆ ಗೊತ್ತಾ? ನನ್ನ ತಂದೆ ಯಾರು ಗೊತ್ತಾ? ಇಂಥವನು. ಹೌದಾ? ಓಕೆ. ಈಗ ತಂದೆ ಜೊತೆನೆ ವಾಜ್ಯಕ್ಕೆ ನಿಂತ್ಕೊಂಡ್ರೆ ದೇವ್ರೇನ್ ಹೇಳ್ತಾರೆ ಗೊತ್ತಾ? ಯಾರ್ಯಾರಿಗೆ ವ್ಯಾಜ್ಯ ಅಂತೆ? ಯೆಹೋವನಿಗೂ ಜನಾಂಗಗಳಿಗೂ ವಾಜ್ಯ ಉಂಟಷ್ಟೇ. ನರ ಜನ್ಮದವರ ಸಂಗಡ ನ್ಯಾಯಕ್ಕೆ ನಿಲ್ಲುವನು, ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಯೆಹೋವನ ನುಡಿ. ಈಗ ಕೆಳಗಡೆ ಓದೋಣ. ಸೇನಾಧೀಶ್ವರನಾದ ಯೆಹೋವನು ಇಂತನ್ನು